Hello everyone, it's me Seema Ranju. Welcome back to my YouTube channel. Okay, same place, same dress, everything same. ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ತಿಂಗಳೆಲ್ಲ ನೀವು ಏನೇ ಅಂದ್ಕೊಂಡ್ರು ನನ್ನನ್ನು ಹಿಂಗೆ ನೋಡಬೇಕು. ಆ್ಯಂಡ್ ಇವಾಗ ಹಾಕೊಂಡು ಸೋ ಸ್ಯಾಡ್. ಹಲೋ, ಎಸ್, ಫುಡ್ ಸೆಕ್ಷನ್ ಮತ್ತು ಹಾಂ ಎಲ್ಲ ರ್ಯಾಕ್ಸಿದುವೆನಾ? ಗ್ರೂಮಿಂಗ್ ಮತ್ತು ಫುಡ್ ಸೆಕ್ಷನು ಒಳಗಡೆ ಲೈಟ್. ಓಕೆ 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 ಕಳಿಸ್ತೀನಿ. ಹಾಂ ಗೊತ್ತಾಯ್ತು. ಓಕೆ ಕಳಿಸ್ತೀನಿ, ಒಂದು ನಿಮಿಷ ಕಳಿಸ್ಬಿಟ್ಟು. ಓಕೆ ಕಳಿಸ್ತೀನಿ. ಸಾರಿ, ನಾನೇನು ಪ್ಲ್ಯಾನ್ ಮಾಡಿಕೊಂಡೆ, ಅದೇನೋ ಆಗೋಯ್ತು. ನಾನೇನು ಪ್ಲ್ಯಾನ್ ಮಾಡಿಕೊಂಡೆ ಅಂತಂದರೆ, ಈ ಕಂಪ್ಲೀಟ್ ವಿಡಿಯೋ ನಾನು ಎಲ್ಲೂ ಕಟ್ ಮಾಡಬಾರ್ದು, ನಾನು ಎಡಿಟೇ ಮಾಡಬಾರ್ದು ಈ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ಅದು ವಿತಿನ್ 8 or 9 ಮಿನಿಟ್ಸಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಏನು ಅಂದರೆ ಇಷ್ಟೇ, ಮರ್ತೋದೆ. ನನಗಿರೋ ಮರುವು ಎಷ್ಟು ಅಂತಂದರೆ, ಆ್ಯಕ್ಚುಲಿ ಇವತ್ತು ಕಂಟೆಂಟ್ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ಲಿಟ್ರಲಿ ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿದೆ. ಬೆಳಿಗ್ಗೆಯಿಂದ ನಾನು ಒಂದೇ ವಿಷಯಕ್ಕೆ ಒದ್ದಾಡ್ತಾ ಇದ್ದೀನಿ, ನನ್ನ ಫೇಸ್ಬುಕ್ ರಿಕವರಿ ಆಗಿಲ್ಲ ಅಂತ. ಒಂದು ಸೆಕೆಂಡ್. ನನ್ನ ಫೇಸ್ಬುಕ್ ರಿಕವರಿ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ, ಲಿಟ್ರಲಿ. ಕೊನೆಗೆ ನಾನು ಫೇಸ್ಬುಕ್ ಯಾವ ನಂಬರಿಂದ ಓಪನ್ ಮಾಡಿದೆ ಒನ್ ಟೈಮಲ್ಲಿ, ಅದನ್ನು ನಾನು ಓಕೆ ಆ ನಂಬರ್ ನೆನಪಿದೆ, ಆ ನಂಬರ್ ಅವ್ರಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅಂದ್ಕೊಂಡಿರಲಿಲ್ಲ ಬೇರೆಯವ್ರು ಯೂಸ್ ಮಾಡ್ತಿರ್ತಾರೆ ಅಂತ. ಕಾಲ್ ಮಾಡಾದ್ಮೇಲೆ ಆ ಪರ್ಸನ್ ಎತ್ತಿದ್ರು. ಅವರು ಬಂದು ಮೈಸೂರಲ್ಲೇ ಇರೋದು. ಸೊ ನಾನಂದೆ, ಆ್ಯಕ್ಚುಲಿ ಅವ್ರ ತಮ್ಮ ಯಾರೋ ಮಾತಾಡಿದ್ದು. ನಾನು OTP ಬೇಕು ಅಂತ ಕೇಳಿದ ತಕ್ಷಣ ಅವ್ರು ಸ್ವಲ್ಪ ಶಾಕ್ ಆದರು. ಹಿಂಗೆ ಕೊಡೋಕ್ಕಾಗುತ್ತೆ ಏನು ಎತ್ತ ಅಂತ. ನಾನು ಅಂದೆ, ನನಗೆ ಗೊತ್ತಾಗುತ್ತೆ, ನಾನೇ ಆಗಿದ್ದರೂ OTP ಕೊಡ್ತಿರ್ಲಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ವ, ನೀವು ನನಗೆ ಅಲ್ಲಿತ್ಕೊಂಡೆಲ್ಲ ಕೊಡೋದು ಬೇಡ, ಇಲ್ಲೇ ಬನ್ನಿ, ಇಲ್ಲೇ ಮಾತಾಡಿಕೊಂಡು ನೀವು ನನಗೆ, ನಾನಿಲ್ಲಿ ಓಪನ್ ಮಾಡ್ತೀನಿ, ಅವಾಗ OTP ಬರುತ್ತೆ, ಆ OTP ನೀವು ನನಗೆ ಕಳಿಸ್ಕೊಡಿ ಅಂತ ಇಷ್ಟೆಲ್ಲ ಕ್ಲೀನಾಗಿ ಹೇಳಿದೆ. ಅವರು ಒಂದಷ್ಟು ಹೇಳಿದ್ರು, ಇಲ್ಲ ಅವ್ನು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಬ್ಯುಸಿ ಇದ್ದಾನೆ, ಅವನಿಗೆ ಇನ್ನೂ 3 days ಆಗುತ್ತೆ ಬರೋಕ್ಕೆ, 3 days ಆದಮೇಲೆ ನಾನು ಫೋನ್ ಮಾಡಿಸ್ತೀನಿ, ಬರೋಕ್ಕೆ ಹೇಳ್ತೀನಿ ಅಂತ. ಬಟ್ ನಾನು ಹೇಳ್ತಾ ಇರೋದು, ನಿಮ್ಗೆ ಯಾರಿಗಾದರೂ ಲೈಕ್ ನನ್ನ ಹತ್ರ ಲಿಟ್ರಲಿ ಅದ್ರದ್ದು ಇಮೇಲ್ ID ಇಲ್ಲ, ಅದ್ರದ್ದು ನಂಬರ್ ಇಲ್ಲ, ಅಥವಾ ಅದನ್ನು ಹೆಂಗೆ ರಿಕವರಿ ಮಾಡ್ಕೊಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಇವಾಗ ಕರೆಂಟ್ ಏನು ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ, ಆ ಫೇಸ್ಬುಕ್ಕಲ್ಲಿ 211 ಪೀಪಲ್ಸ್ ಏನೋ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ 2K ಫಾಲೋವರ್ಸ್ ಇದ್ದಾರೆ. ನಾನು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿರ್ತೀನಿ ಅಂತಂದರೆ, ಈ ಮಂತಲ್ಲಿ ಇದಿದ್ದು ಮಾಡೋಣ ಅಂತ ಹೇಳ್ತೀನಿ. ಆಲ್ರೆಡಿ ಅದನ್ನು ಹೇಳಿದೆ ಅಲ್ವಾ, 1 ವೀಕಲ್ಲಿ ಕಮಾನ್, ನಾನು ಎಷ್ಟು ಎಡಿಟ್ ಮಾಡಬೇಕಾಗುತ್ತೆ ಹಿಂಗೆಲ್ಲ ಮಾತಾಡಿದ್ರೆ. 1 ವೀಕಲ್ಲಿ 3 ವೀಡಿಯೋಸ್ ಮಾಡೋಣ ಅಂತ ಅನ್ಕೋತೀನಿ. ಒಂದು ಕಂಪ್ಲೀಟಾಗಿ ನಾನು ಏನು ವರ್ಕೌಟ್ ಮಾಡ್ತೀನಿ, ನಾನು ಏನು ಫುಡ್ ಮಾಡ್ತೀನಿ ಅಂತ. ಇನ್ನೊಂದು ನಾನು ಶಾಪಲ್ಲಿ ಹೆಂಗಿರ್ತೀನಿ, ಶಾಪಲ್ಲಿ ಡಾಗ್ ಫುಡ್ ಮತ್ತು ಡಾಗ್ ಟ್ರೀಟ್ಸ್ ಏನೇನಿರುತ್ತೆ, ಆ್ಯಂಡ್ ಗ್ರೂಮಿಂಗ್ ಹೆಂಗೆ ನಡೆಯುತ್ತೆ, ಇದ್ರ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ನನ್ನ ಪರ್ಸ್ನಲ್ ಟೈಮ್, ಲೈಕ್ ನಾನು ಟ್ರಾವೆಲಿಂಗ್ ಮಾಡೋದು, ಫುಡ್ ತಿನ್ನೋದು, ನಾನು ಯಾವ ಡ್ರೆಸ್ ಹಾಕ್ಕೊಂಡಿರ್ತೀನಿ, ಯಾವ ಪ್ಲೇಸಿಗೆ ಹೋಗ್ತೀನಿ, ಇದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದ್ಕೊಂಡು ಹಿಂಗೆ ಬಂದೆ, 1 ವಾರ ಕಳೆದೆ. ಅಷ್ಟೊತ್ತಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬಂತು, ನಮ್ಮ ಸರ್ರು ವೈಜಾಗಿಗೆ ಹೋಗಬೇಕು, ಬಿಕಾಸ್ ಆಫ್ ಅವ್ರು ಇನ್ನೊಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ. ಕಮಾನ್, ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇದ್ದರೂ ನನಗೆ ಇಲ್ಲೇನೂ ಬೇಜಾರಾಗಲ್ಲ. ನಾನು ಅದಕ್ಕೆ ಹೇಳಿದೆ, ನನ್ನ ಹೆಸರು ಇಲ್ಲಿ ಬರೆದು ಕೊಟ್ಬಿಟ್ಟಿದ್ದೀನಿ. ಅದು ಯಾವ ಮಾರ್ಕರ್ ಹೆಸರು ಬರೆದು, ಯಾವ ಮಾರ್ಕರ್ ಅದು, ಪರ್ಮನೆಂಟ್ ಮಾರ್ಕರಲ್ಲಿ ಬರೆದು ಕೊಟ್ಟಿದ್ದೀನಿ ಅಂತಂದೆ. ಸೀರಿಯಸ್ಲಿ ಈ ಮಂತ್ ಫುಲ್ಲು ನಾನು ಫುಲ್ ಡೇ ವರ್ಕ್ ಮಾಡ್ತಾಯಿದ್ದೀನಿ. ನನಗೇನು ಬೇಜಾರಿಲ್ಲ, ಆರಾಮಾಗಿ ಮಾಡ್ತೀನಿ. ಬಟ್ ನಾನು ಏನು ಕಾಂಟೆಂಟ್ ಮಾಡಲಿ, ಆ್ಯಂಡ್ ಇವತ್ತು ಒಳ್ಳೊಳ್ಳೆ ಪೆಟ್ಸ್ದು, ಒಳ್ಳೊಳ್ಳೆ ಗ್ರೂಮಿಂಗ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಲ್ ಡೇ ನಾನು ಫೇಸ್ಬುಕ್ ರಿಕವರಿ ಮಾಡೋದ್ನಲ್ಲೇ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಕೊನೆಗೂ ರಿಕವರಿ ಆಗಲಿಲ್ಲ. ಆ ಪರ್ಸನಿಗೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಬಟ್ ಆ ಪರ್ಸನ್ ಬಂದು ನನಗೆ OTP ಕೊಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಏನು ಮಾಡೋದು ಅನ್ನೋದು ನನಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳಿ.
ನೋಡೋಣ. ಗಾಡ್, ನಾನು ಹೇಳ್ತಾ ಇಲ್ವಾ, ಪ್ರಪಂಚದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ನಡೀತಾ ಇದೆ, ಎಷ್ಟೋ ಪ್ರಾಬ್ಲಮ್ ನಡೀತಾ ಇದೆ. ನನಗೆ ಯಾವುದೂ ಮ್ಯಾಟ್ರ್ ಆಗ್ತಿಲ್ಲ, ಬಿಕಾಸ್ ನಾನು ನ್ಯೂಸ್ ನೋಡಲ್ಲ, ನಮ್ಮನೇಲಿ ಟಿ ವಿ ಇಲ್ಲ, ಆ್ಯಂಡ್ ನಾನು ಮೊಬೈಲಲ್ಲೂ ಜಾಸ್ತಿ ನ್ಯೂಸ್ ನೋಡಲ್ಲ, ಬಿಕಾಸ್ ನಾನು ಅದರಲ್ಲಿ ಇಂಟ್ರೆಸ್ಟ್ ಮಾಡಲ್ಲ. ನಾನು ಇವಾಗ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಎಡಿಟ್ ಮಾಡ್ತೀನಿ, ವಾಟ್ಸಪ್ಗೆ ಹಾಕ್ತೀನಿ, ವಾಟ್ಸಪ್ ಅಂತೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಆರ್ ಯೂಟ್ಯೂಬ್ಗೆ ಹಾಕ್ತೀನಿ, ಮುಗಿಸ್ತೀನಿ. ಅದಾದ ನಾನು ಮೊಬೈಲಲ್ಲಿ ನೋಡೋಕೆ ಹೋಗಲ್ಲ. ಮತ್ತೆ ನೆಕ್ಸ್ಟ್ ಡೇ ವೀಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ನೋಡ್ತೀನಿ. ಗ್ಯಾಪಲ್ಲಿ ಒಂದು 2 ನಿಮಿಷ 3 ನಿಮಿಷ ನೋಡ್ತೀನಿ, ಇಲ್ಲ ಅಂತಲ್ಲ, ಯಾವ ಕಾಂಟೆಂಟ್ ಮಾಡೋದು ಅನ್ನೋ ಕಾರಣಕ್ಕೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೆ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಂಗೆ ಅದು ಗೊತ್ತಾಗೋದು ಬೇಡ, ಅಟ್ಲೀಸ್ಟ್ ನನಗಾಗ್ತಿರೋ ಸಮಸ್ಯೆನೇ ನನಗೆ ಪರಿಹಾರ ಮಾಡ್ಕೊಳಕ್ಕಾಗ್ತಿಲ್ಲ. ಊರಲ್ಲಿರೋ ಸಮಸ್ಯೆನಲ್ಲ ನಾನು ಹೆಂಗೆ ಪರಿಹಾರ ಮಾಡಲಿ? ಅದ್ರ ಪಾಡಿಗೆ ಅದು ಹೋಗುತ್ತೆ, ಹೆಂಗೋ ಕಳೆದೋಗುತ್ತೆ. ಯಾರ ಮನೇಲಿ ಗ್ಯಾಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನೇ ಆದ್ರೂ ಹೆಂಗೋ ಹೋಗುತ್ತೆ ಗುರು ಲೈಫು. ನಂಗೆ ಫೇಸ್ಬುಕ್ ರಿಕವರಿ ಮಾಡಿಕೊಡಿ ಪ್ಲೀಸ್. ಅದಾದಮೇಲೆ ಇನ್ನೂ ಒಂದು ಟಾಪಿಕ್ ಮಾತಾಡಬೇಕು ಅಂತ ಅಂದ್ಕೊಂಡೆ. ನನಗೆ ಎಷ್ಟು ಮರುವಿದೆ ಅಂತಂದರೆ, ನಾನು ಅನ್ಕೊತೀನಿ ಇವಾಗ ಮಾತಾಡಬೇಕು ಅಂತ, ಬಟ್ ನಾನು ಮಾತಾಡಲ್ಲ. ಬಟ್ ಈ ವಿಡಿಯೋನ ಹಿಂಗೆ ರಾ ಆಗಿ ಹಾಕ್ತೀನಿ. ನಾನು ಏನು ಎಡಿಟ್ ಮಾಡಲ್ಲ, ಏನೂ ಮಾಡಲ್ಲ, ಎಲ್ಲ ಹಂಗಂಗೆ ಸೀದಾ ಹಾಕ್ತೀನಿ. ನಂಗೆ ಗೊತ್ತಿಲ್ಲ ಇದು ಹೆಂಗೆ ಓಡುತ್ತೆ ಅಂತ. ಈ ಟಾಪಿಕ್ ಓವರಾಲ್ ನನ್ನ ಫೇಸ್ಬುಕ್ ಬಗ್ಗೆ ಲಿಟ್ರಲಿ ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ ಅಂತಂದರೆ, ಆ ಫೇಸ್ಬುಕ್ ಫೈನಲ್ಲಾಗಿ ಆ ನಂಬರ್ ಅವ್ರು ತೊಗೊಂಡಿದ್ದಾರೆ. ಆ ನಂಬರ್ನ ನಾನು ಇವಾಗ ಟ್ರೂ ಕಾಲರಲ್ಲಿ ನೋಡಿದ್ರು ಅದು ನನ್ನ ಹೆಸರಲ್ಲೇ ಇದೆ. ಹೌ ಕಮ್? ಅದು ಹೆಂಗೆ ಸಾಧ್ಯ ಅಲ್ವಾ? ಅಟ್ಲೀಸ್ಟ್ ಅವ್ರ ನೇಮಲ್ಲಾದರೂ ಇರಬೇಕಲ್ವಾ? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾತಾಡ್ತಾಯಿದ್ದೀನಿ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಏನೂ ಗೊತ್ತಾಗ್ತಿಲ್ಲ. ಈ ತಿಂಗಳೆಲ್ಲ ನನ್ನನ್ನು ನೀವು ಹಿಂಗೆ ನೋಡಬೇಕು. ಈ ತಿಂಗಳೆಲ್ಲ ನೀವು ಹಿಂಗೆ ನನ್ನ ಕಾಂಟ್ಯಾಕ್ಟ್ನ ಈ ತಿಂಗಳೆಲ್ಲ ನೀವು ಇದೇ ಕಾಂಟೆಂಟ್ನ ನೋಡಬೇಕು, ಎಂಜಾಯ್ ಮಾಡಬೇಕು. ನೀವೇನಾದರೂ ಇಲ್ಲಿವರೆಗೆ ನಾನು ವೀಡಿಯೋಸ್ ನೋಡಿದರೆ ಧನ್ಯವಾದಗಳು. ಐ ಆಮ್ ಸೋ ಮ್ಯಾಡ್. ಪ್ಲೀಸ್ ಹೆಲ್ಪ್ ಮೀ. ಓಕೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನನಗೆ ಗೊತ್ತು ದೇವರೇ ಇಷ್ಟ ಆಗಿರಲ್ಲ ಅಂತ, ಬಿಕಾಸ್ ಇದು ಫುಲ್ ರಾ ವಿಡಿಯೋ, ಇದರಲ್ಲಿ ಏನೂ ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ಪ್ಲೀಸ್ ನಾನು ಹೆಲ್ಪ್ ಕೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಪ್ಲೀಸ್ ಯಾವುದಾದ್ರೂ ಪೇಜಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿದ್ದರೆ, ಬಿಕಾಸ್ ನಂಗೆ ಫೋನ್ ನಂಬರ್ ಗೊತ್ತಿಲ್ಲ, ಇಮೇಲ್ ID ಗೊತ್ತಿಲ್ಲ, ಆ್ಯಂಡ್ ಅದನ್ನು ಹೆಂಗೆ ತೊಗೊಬೇಕು ಅಂತ ಗೊತ್ತಿಲ್ಲ. ನಾನು ಎಲ್ಲ ರೀತಿಯೂ ಮಾಡಿ ಟ್ರೈ ಮಾಡಿದ್ದೀನಿ, ಬಟ್ ಅದು ಯಾವ ನಂಬರ್ ಇದೆ ಅದೇ ನಂಬರ್ಗೆ ಒಂದು ಕೋಡ್ ಹೋಗ್ತಾ ಇದೆ. ಬಟ್ ಆ ಪರ್ಸನ್ ಬರೋಕ್ಕೆ ರೆಡಿ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ರಿಕವರಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಆ ಪರ್ಸನ್ ನಾನು ಮೀಟ್ ಮಾಡಿ ಬರ್ತೀನಿ ಅಂತ ಆದರೆ ಖಂಡಿತವಾಗ್ಲೂ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಅವ್ರ ಪರ್ಮಿಷನ್ ತೊಗೊಂಡೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಯಾವ ಥರ ಸಿಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಾಯ್ ಬಾಯ್.